ಹಲೋ ಎವ್ರಿವಾನ್, ಇವತ್ತಿನ ವಿಡಿಯೋನಲ್ಲಿ ನಾವು ಈದರ್ ನೀದರ್ ಅಲಾಂಗ್ ವಿತ್ ಬೋತ್ ಈಚ್ ನನ್ ಅನ್ನೋದನ್ನ ಸೆಂಟೆನ್ಸಸ್ ಅಲ್ಲಿ ಹೇಗೆ ಉಪಯೋಗಿಸೋದು ಅಂತ ಹೇಳಿ ಕನ್ನಡದಿಂದ ಇಂಗ್ಲಿಷಲ್ಲಿ ಕಲ್ತ್ಕೊಳ್ಳೋಣ ಬನ್ನಿ. ಈದರ್ ಅಂತಂದ್ರೆ ಎರಡರಲ್ಲಿ ಒಂದು. ಸೊ ಇವಾಗ ನಿಮ್ಮ ಹತ್ರ ಎರಡು ಆಪ್ಷನ್ ಇದ್ದಾಗ ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ತಾ ಇದ್ರ ಅಂತಂದಾಗ ಈದರ್ ಅನ್ನೋ ಪದನ ಬಳಕೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಐ ಚೂಸ್ ಈದರ್ ಟೀ ಆರ್ ಕಾಫಿ. ನಾನು ಟೀ ಅಥವಾ ಕಾಫಿ ಒಂದನ್ನ ಆಯ್ಕೆ ಮಾಡ್ತೀನಿ ಅಂತಂದಾಗ ಈದರ್ನ ಬಳಕೆ ಮಾಡ್ಬೋದು. ನೀದರ್ ಅಂತಂದ್ರೆ ಯಾವುದೂ ಯೂಸ್ ಮಾಡ್ತಾ ಇಲ್ಲ ಅಂತಂದಾಗ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀದರ್ ಬುಕ್ ಇಸ್ ಇಂಟ್ರೆಸ್ಟಿಂಗ್. ಯಾವ ಬುಕ್ ಕೂಡ ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತಂದಾಗ ನೀದರ್ನ ಯೂಸ್ ಮಾಡ್ಬೋದು. ಅಲಾಂಗ್ ವಿತ್ ಅಂತಂದ್ರೆ ಜೊತೆಗೆ ಅಂತಂದಾಗ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಐ ವಿಲ್ ಕಮ್ ಅಲಾಂಗ್ ವಿತ್ ಯು. ನಾನು ಕೂಡ ನಿನ್ನ ಜೊತೆಗೆ ಬರ್ತೀನಿ ಅಂತಂದಾಗ ಅಲಾಂಗ್ ವಿತ್ ಅನ್ನೋದನ್ನ ಯೂಸ್ ಮಾಡ್ಬೋದು. ಬೋತ್ ಅನ್ನೋದನ್ನ ಎರಡು ವಿಷಯನೂ ನೀವು ಕಂಪೇರ್ ಮಾಡಿ ಹೇಳ್ತಾ ಇದ್ದೀರಾ ಅಂತಂದಾಗ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಯು ಬೋತ್ ವರ್ಕ್ ಹಾರ್ಡ್. ನೀವಿಬ್ರು ಚೆನ್ನಾಗಿ ವರ್ಕ್ ಮಾಡ್ತೀರಾ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡ್ಬೋದು. ಈಚ್ ಅನ್ನೋದನ್ನ ನೀವು ಪ್ರತಿಯೊಂದ್ರ ಬಗ್ಗೆನೂ ನೀವು ಇನ್ಕ್ಲೂಡ್ ಮಾಡಿ ಹೇಳಿದಾಗ ಈ ಪದನ ಬಳಕೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಚ್ ಆಫ್ ಯು ಡಿಸರ್ವ್ ದಿಸ್ ಚಾಕ್ಲೇಟ್. ಎಲ್ಲರೂ ಕೂಡ ಈ ಚಾಕ್ಲೇಟ್ನ ಡಿಸರ್ವ್ ಮಾಡ್ತೀರಾ ಅಂತ ಅಂದಾಗ ಈಚ್ ಅನ್ನೋ ಪದನ ಯೂಸ್ ಮಾಡ್ಬೋದು. ನನ್ ಅನ್ನೋದಂದ್ರೆ ಯಾವುದೂ ಇಲ್ಲ ಅಂತಂದಾಗ ನನ್ ಅನ್ನೋ ಪದನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನನ್ ಆಫ್ ಯು ವೆರ್ ಪ್ರೆಸೆಂಟ್ ಟುಡೇ. ಸೊ ಯಾರು ಕೂಡ ಇವತ್ತು ಪ್ರೆಸೆಂಟ್ ಇರಲಿಲ್ಲ ಅಂತಂದಾಗ ನನ್ ಅನ್ನೋದನ್ನ ಯೂಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಇಂಗ್ಲೀಷ್ ಕಲ್ತ್ರಿ ಅಂತ. ಇದೇ ರೀತಿಯಾಗಿ ಈಸಿಯಾಗಿ ಇಂಗ್ಲೀಷ್ ಕಲಿಬೇಕು ಅಂತಂದರೆ ನಮ್ಮ ಪೇಜ್ನ ಫಾಲೋ ಮಾಡಿ.